ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ, ಹಾಗೆಯೇ ಇವತ್ತು ಏಕಾದಶಿ ಕೂಡ, ಅಂದರೆ ವೈಕುಂಠ ಏಕಾದಶಿ ಕೂಡ ಹೌದು. ಹಾಗೆಯೇ ಇವಾಗ ಪೂಜೆ ಕೂಡ ಎಲ್ಲ ಮಾಡಿದ್ದಾಯಿತು. ಇವಾಗ ನಾನು ನನ್ನ ಮಗ ಇಬ್ಬರೂ ಕೂಡ ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಇವತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಮೈಸೂರಿಂದ, ಹಾಗೆಯೇ ನನ್ನ ತಮ್ಮಂದಿರು ಚಿಕ್ಕಪ್ಪ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಹೋಗಿ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಹಾಗೆಯೇ ಇವತ್ತು ಇಟ್ಬಿಟ್ಟು ನಾಳೆ ಬರೋಣ ಅಂತ, ಬಿಕಾಸ್ ನಾನು ಇನ್ನೆಲ್ಲೂ ಹೋಗಲ್ಲ ಅಲ್ವಾ. ಒಂದು ಆಲ್ಮೋಸ್ಟ್ 3 ಮಂತ್ಸಿಂದ ಮನೆ ಬರೀ ಮನೆಯಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಹೋಗ್ಬಿಟ್ಟು ಒಂದು ದಿನ ಇದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ. ಹಾಗೆಯೇ ಅವರು ಕೂಡ ಬರ್ತಾ ಇದ್ದಾರೆ. ಅಂದರೆ ಅವರು ಬರೋದು ಮೋಸ್ಟ್ಲಿ ಮಂಗಳವಾರ ಅಂತ ಅಂದ್ಕೊಳ್ತೀನಿ. ಬಟ್ ನಾನು ಮಂಗಳವಾರವರೆಗೂ ಇರೋದಕ್ಕಾಗಲ್ಲ, ನಾಳೆ ಸಂಜೆನೇ ಬಂದುಬಿಡ್ತೀನಿ. ಇವತ್ತು ಒಂದು ನೈಟ್ ಅವ್ರ ಜೊತೆಲ್ಲ ಇರೋಣ ಅಂತ ಅಷ್ಟೇ. ಹಾಗೆಯೇ ಅವರು ಮಂಗಳವಾರ ಬಂದರೆ ಇಲ್ಲಿ ಬಗಲ್ಗುಂಟೆ ಮಾರಮ್ಮಂಗೆ ಹೋಗಬೇಕು ಅಂತ ಹೇಳ್ತಾಯಿದ್ರು. ಸೊ ಇಲ್ಲಿ ಬಗಲ್ಗುಂಟೆ ಮಾರಮ್ಮಂಗೆ ಹೋಗಿ ದರ್ಶನ ಮಾಡಿಕೊಂಡು ದೆನ್ ಅದಾದಮೇಲೆ ಬಂದು ಒಂದು ಸ್ವಲ್ಪ ತಿಲ್ಲಿದ್ದು ಆಮೇಲೆ ಹೊರಟ್ಬಿಡ್ತೀವಿ ಅಂತ ಹೇಳಿದ್ರು. ಮತ್ತು ಇಲ್ಲಿ ಇರೋದು ಇಲ್ಲ, ಸ್ಟೇ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಬಿಕಾಸ್ ನನ್ನ ತಮ್ಮನಿಗೆ ಕಾಲೇಜ್ ಇದೆ, ಹಾಗಾಗಿ ಅದಕ್ಕೇ ಇನ್ನು ನನಗೂ ಕೂಡ ಇದ್ದಂಗೆ ಆಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಒಂದಿನ ಇದ್ಬಿಟ್ಟು ಬರೋಣ ಅಂತ. ಸೊ ಬನ್ನಿ, ಹಾಗೆಯೇ ಬ್ಲಾಗ್ನ ಕೂಡ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಇವಾಗ ನನ್ನ ತಂಗಿ ಕೂಡ ಕಾಲ್ ಮಾಡಿದ್ಲು, ಅವಳು ಕೂಡ ಅಮ್ಮನ ಮನೆಗೆ ಬಂದಿದ್ದಾಳೆ ಅಂತ ಕಾಲ್ ಮಾಡಿದ್ಲು. ಸೊ ಹಾಗಾಗಿ ಹೋಗ್ಬಿಟ್ಟು ಹಾಗೆ ಮಾತಾಡಿಸ್ಕೊಂಡು ನಾನು ಕೂಡ ಹೊರಡ್ತೀನಿ. ಇಲ್ಲ ಲೇಟ್ ಆಗಿಬಿಡುತ್ತೆ ಅಲ್ವಾ, ಹಾಗಾಗಿ ಹಾಯ್ ಹಾಯ್. ಅವನು ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಒಂದು ಸ್ವಲ್ಪ ಥಂಡಿ ವೆದರ್ ಅಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಸಿರಪ್ ತೊಗೊಂಡು ಹಾಗೆಯೇ ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ ನಮ್ಮ ಅಜ್ಜಿ ಮನೆಗೆ. ಅಮ್ಮನ ಮನೆಗೆ ಹೋಗಿ ನನ್ನ ತಂಗಿನ ಮಾತಾಡಿಸ್ಕೊಂಡು ದೆನ್ ಅದಾದಮೇಲೆ ನಾವು ಕೂಡ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಟೈಮ್ ಆಗಲೇ ಒಂದು 8:30 ಆಗಿತ್ತು. ನಮ್ಮ ಚಿಕ್ಕಮ್ಮ ಮೇಲಿನ ಮೇಲೆ ಕಾಲ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ, ಬರ್ತಾಯಿದ್ದೀರಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ನಲ್ವ, ಸೊ ಹಾಗಾಗಿ ಸರಿ ಇನ್ನೇನು ಮನೆಗೆ ಹೋಗ್ತೀವಲ್ವಾ ಅಂತ ಅಂದ್ಕೊಂಡು ಸುಮ್ಮನಾದೆ. ಹಾಗೆಯೇ ನಮ್ಮ ಅಮ್ಮನ ಮನೆಯಿಂದ ನಮ್ಮ ತಾತನ ಮನೆಗೆ ಆಲ್ಮೋಸ್ಟ್ ಒಂದು 20 ನಿಮಿಷ ಆಗುತ್ತೆ ಅಷ್ಟೇ. ಟ್ರಾಫಿಕ್ ಮೇಲೆ ಡಿಪೆಂಡ್ ಅಷ್ಟೇ. ಅದ್ರ ಬಿಟ್ಟರೆ ನಾವು ಒಂದು ಸ್ವಲ್ಪ ಬೇಗನೆ ಹೊರಟೋಗ್ಬಿಡ್ತೀವಿ. ಅದರಲ್ಲೂ ಕೂಡ ಇವಾಗ ನೈಟ್ ಎಲ್ಲ ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಗೊರಗುಂಟೆಪಾಳ್ಯ ಹತ್ರ ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ. ಅಲ್ಲಂತೂ ಒಂದು ಸರಿ ಸಿಗ್ನಲ್ಗೆ ಸಿಗಾಕೊಂಬಿಟ್ರಂತೂ ಒಂದು ಸ್ವಲ್ಪ ಜಾಸ್ತಿ ಟೈಮನ್ನೇ ಆಗೋಗ್ಬಿಡುತ್ತೆ. ಸೊ ಇವಾಗ ಫೈನಲಿ ನಮ್ಮ ಅಜ್ಜಿ ಮನೆ ರೀಚ್ ಆದ್ವಿ. ಏನು ಮಾಡ್ತಿದ್ದೀರಾ? ಬರ್ತಾ ಇದ್ನಲ್ಲ. ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಸರಿ ಬಿಗ್ ಬಾಸ್ ನೋಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬಂದ್ವಿ. ನಮ್ಮ ದೊಡ್ಡ ಮಾಮ ಮತ್ತು ಲತಾ ಅತ್ತೆ ಇಬ್ಬರು ಕೂಡ ಇರಲಿಲ್ಲ. ಅವರಿಬ್ಬರು ಕೂಡ ಮಂಜು ಸ್ಕೂಲ್ ಡೇಗೆ ಹೋಗಿದ್ರು. ಸ್ಕೂಲ್ ಡೇ ಮುಗಿಸ್ಕೊಂಡು ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮದು ಊಟನೇ ಆಗೋಗ್ಬಿಟ್ಟಿತ್ತು. ನಮ್ಮ ಲತಾ ಅತ್ತೆ ಅಡುಗೆ ಕೂಡ ಮಾಡಿಟ್ಬಿಟ್ಟು ಹೋಗಿದ್ರು. ಉಪ್ಸಾರು, ಖಾರ, ಅವರೆಕಾಯಿ ಸಾರು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇವಾಗ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೈಟ್ ಮಲ್ಕೊಂಡಾಗಲೇ ನಾವು ಒಂದು 11:30 12 ಗಂಟೆ ಹಂಗಾಗಿತ್ತು. ಹಾಗೆಯೇ ಇವತ್ತು ಬೆಳಗ್ಗೆನೇ ಎದ್ದಿದ ತಕ್ಷಣ ನಮ್ಮ ಅಜ್ಜಿ ಕಾಫಿ ಮಾಡ್ತಾ ಇದ್ದಾರೆ. ಆ ಕಾಫಿ ಘಮ ಅಂತೂ ಸಖತ್ತಾಗಿತ್ತು. ನಮ್ಮ ಅಜ್ಜಿ ಫಿಲ್ಟರ್ ಕಾಫಿ ಮಾಡೋದು, ಅದರಲ್ಲೂ ಕೂಡ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಫಿಲ್ಟರ್ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ನನಗೆ ನಮ್ಮ ಅಜ್ಜಿ ಮಾಡೋ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಕಾಫಿ ಕುಡಿದು ಬಿಸಿಲು ಬರ್ತಾಯಿತ್ತು ಅಂತ ಎಲ್ಲರೂ ಟೆರೆಸ್ ಮೇಲೆ ಹೋದ್ವಿ. ಮನೆ ನೋಡು, ಮನೆ ಬಂಗಾರ. ನಮ್ಮ ತಾತನ ಮನೆಗೆ ಬಂದು ಇರೋದು ತುಂಬಾ ರೇರ್ ಆಗಿಬಿಟ್ಟಿದೆ. ನಮ್ಮ ಚಿಕ್ಕಮ್ಮ ಬಂದಾಗ ಮಾತ್ರನೇ ಬರ್ತೀನಿ. ಬಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನಮ್ಗೆ ಅದೇ ಖುಷಿ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಚಿಕ್ಕಮ್ಮ ಬಂದಾಗಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ತಾತನ ಮನೆಗೆ ಹೋಗೋದಕ್ಕೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಹಾಗೆಯೇ ಬಂದಾಗೆಲ್ಲನೂ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅಂದರೆ ಅಲ್ಲಿ ಯಾವ ರೀತಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು. ಹಾಗೆಯೇ ಇವತ್ತು ಕೂಡ ನಾನು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಗೆಯೇ ಯಾವ ರೀತಿ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನು ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಲ್ ಟು ಮಮ್ಮಿ ಅಂತ ಹಾಕಿದ್ರೆ ಅದೇ ಮಾಡುತ್ತೆ ನೋಡಿ. ನನ್ನ ಫೋನ್ ಪಾಸ್ವರ್ಡ್ ಗೊತ್ತಿಲ್ಲ. ಏ ಸಿರಿ ಸಿರಿ ಕಾಲ್ ಟು ಮಮ್ಮಿ ಅಂತಾನೆ ಅದು ಹೋಗುತ್ತೆ. ನಮ್ಮ ಶಶಿಗ್ ನೋಡಿ ಹೆಂಗೆ ಕೆಂಪೇಗೌಡ. ಏನ್ ಗೊತ್ತಾ ಶಶು, ಹಂಗೆ ಎತ್ತಿ ಎತ್ತಿನೇ ಹಾಳಾಗಿರೋದು. ಹಂಗೆ
ಎತ್ತೀನಿ ಅದು ಎಲ್ಲಿ ಮಖ ತೊಳೆದ್ರೆ ಸಾಕು ಹಿಂಗೆ ಎತ್ಕೊಬಿಡುತ್ತೆ. 5, 6, 7, 8. 1, 2, ನನ್ ಮಗ 3, 4. ಓ ಇಲ್ಲಿ ನೋಡು ಎಲ್ಲಿ ಕೋಳಿ ಹೈಟ್ ಅದೇ ಡಿಂಕಿ ಚಿಕ್ಕಿ ಡ್ಯಾನ್ಸ್ ಆಡೋಣ. ಡ್ಯಾನ್ಸ್ ಆಡ್ತೈತೆ. ಅಪ್ಪು ಮತ್ತೆ ಎಕ್ಸರ್ಸೈಸ್ ಕೊಡ್ಕೊಂಡ. 1, ಸರಿಯಾಗಿ 2. ಡ್ಯಾನ್ಸ್ ಆಡೋಣ. ಇಷ್ಟೇ ಗಂಡ ನಾವೇ ರಿಂಗ ರೋಸಸ್ ಪ್ಯಾಕೆಟ್ ಫುಲ್ ಆಫ್ ರೋಸಸ್ ಆಲ್ ಫೆಲ್ ಡೌನ್. ಅಪ್ಪು ನೋ ಅಪ್ಪು ಇಲ್ಲಿ ಟೋಪಿ. ಅಯ್ಯ ಅಮ್ಮ ಕುಂಬೆ ಹೂವ ಬೆಳ್ಸೈತೆ ನೋಡ್ದ ತೊಟ್ಟಿ ಅದು ಮಮ್ಮಿ. ಅಲ್ಲೆಲ್ಲ ಅಮ್ಮ ಕೆಳಗಡೆ ಕುಂಬೆ ಹೂವ ಬೆಳ್ಸೈತೆ ನೋಡ್ದ. ತುಂಬೆ ಕುಂಬೆನೆ ಅಂತಾರದು. ತುಂಬೆ ಎಲ್ಲ ತುಂಬೆ ತುಂಬೆನಾ? ನೀನೇ ತುಂಬೆನಾ ಅದು? ಅದನ್ನ ನಾನು ಅಲ್ಲೊಂದ್ ಕಡೆ ನೋಡಿದ್ದೆ, ಎಷ್ಟು ಬೆಳೆದಿರ್ತದೆ ಗೊತ್ತಾ ಅಲ್ಲಿ. ನಾನು ಇದೀನಪ್ಪ ಏ ಅದು ಮುಂದಕ್ಕೆ ಅದು ಕುತ್ಕೊಂಡಿದ್ದೆ ಅದಕ್ಕೆ ಮುಟ್ಟೆ. ಒಂಚೂರು exercise ಮಾಡು. ನೋಡೆ ನಾನು ಎಷ್ಟು ತೆಳ್ಳಗಿದ್ದೀನಿ, ಅಳ್ಳಾಡ್ತಿದ್ದೀನಿ. ನೀವೇ ಹಿಂಗ್ ನಾನು ದಪ್ಪ ಇದ್ದೀನಿ. ಹೆವಿ ಐತೆ. ಫೋನ್ ಇಟ್ಕೊಳ್ಳೋ ನನ್ ಜೋಬೇ ಇಲ್ಲ. ಕೂತಾಗಿಲ್ಲ ತಾನೆ. ಆಮೇಲೆ ಆಯ್ತಾರ ಎಲ್ಲ ಓಪನ್ ಬೇಡಪ್ಪ. ಇದ್ರೊಳಗಡೆ ಹಾಕ್ಬಿಟ್ಟು ಅಪ್ಪನ್ ಮುಚ್ಚಿ ಬೇಡ ಹೋಗಪ್ಪ ಇಲ್ಲಿ. ಗೊಗ್ಗ ಕೆಳಗಡೆ ಇಳಿಸು. ನೋಡಿ ಇಳಿಯೋದೇ ಇಲ್ಲ. ಒಂದ್ ಕಡೆ ಅಲ್ಲೇ ನಿಂತ್ಕೊ. ಹಂಗೆ ನಿಂತ್ಕೊ. ಈಗ ನಮ್ಮನೇದು ಹಂಗೆ ಇರೋದು. ಇದ್ರಲ್ಲಿ ಎರಡೇ ಇರೋದು ನೋಡು ಒಳಗಡೆ ಈ ರೋಡ್ ಕಡೆ ಇರೋದು ನೋಡಿ, ಜಾಸ್ತಿ ಮಿಂಚು ಕೊಟ್ಟಿಲ್ಲ. ನೋಡು ಹೆಂಗೈತೆ ನೋಡು. ಏನು ಇಲ್ಲ ಕಣೋ ಅಕ್ಕ, ಇಲ್ಲ ಅಂತ ನೋಡು. ವೈಟ್ ಸ್ಪೈಡರ್ ಲಿಂಟ್ಲು ಹಾಕ್ಬಿಟ್ಟು ಹಾಕಿದ್ರೆ ಇನ್ನೂ ಬರೋದೇ ಇಲ್ಲ. ಹೋಗ್ಲಾ ಅಪ್ಪ ನೀನ್ ಹೊಡೆದ್ರೆ ಮಮ್ಮಿ ಕರೆದ್ರೆ ನೋಡಲಿ ಕಾಗೆ ನೀರದು ಬಂದು ಕೊಡ್ಸಿದೀನಿ. ಲಿಂಟ್ಲು ಕೊಡಿಸ್ಬೇಕು. ಈ ರೋಡ್ ಕಡೆ ಇಂಜೆಕ್ಷನ್ ಆಗುತ್ತೆ, ಅದಕ್ಕೆ ಅವರು ಬಾಕ್ಸ್ ತರ ಅಲ್ಲಿ ನೋಡು. ಅಲ್ಲಿ ಪಾರಿವಾಳ ಬಂದು ಪಾಪ ಅವ್ರಿಗೆ ಇದನ್ನ ಇಕ್ಕಿದ್ದಳೆ ಕಾಳನ್ನೆಲ್ಲ ಯಾರಲ್ಲಿ ಪಾರಿವಾಳ ಯಾರಲ್ಲಿ ಪರವಾಗಿಲ್ಲ. ಪಿಟ್ಟಕ್ಕಂತ ಮಾಡ್ಬಿಟ್ರೆ ಕಷ್ಟ. ಅತ್ತಿಂದ ಸಿಕ್ಕ ಮಾಡುತ್ತೆ. ಬಾ ಬಿಸಿಲು ಕಾಯಿಸ್ಕೊಳ್ಳ. ನೀನ್ ಹಂಗ ನಿಂತ್ಕೊಳಕ್ಕ ಆ ಸೈಟ್ ಕುಚ್ಚಿ ಪಚ್ಚು ಇದೇನು ಈ ಅಪ್ಪು ಏರ್ಮಿನಿ ಅದ್ರಿಂದ ಏನಾದ್ರು ಮಾಡೋದು ಒಳ್ಳೆಣ್ಣೆ ಅದ್ರೊಳಗೆ ಕಿರ್ಲಿಕಾಯಿ ಶೀತ ಹಿಡಿಯುತ್ತೆ ಅಂದ್ರೆ ಎಲ್ಲಾರು ಚೀಲ. ಅದೇ ಅದು ಫ್ಲಿಪ್ಕಾರ್ಟ್ ಆರ್ಗ್ಯಾನಿಕ್ ಚೀಲ ಏನ್ ಚೆನ್ನಾಗಿ ಇಟ್ಕೊಂಡಾರಲ್ಲ. ಅದೇನು ಕಿರ್ಲಿಕಾಯೋ ಇಲ್ಲ ಬಿದ್ದ ಅಪ್ಪು ಬಿದ್ದೋದ 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 ಬಿದ್ದೋದ. ಸೊ ಆಲ್ಮೋಸ್ಟ್ ಒಂದು 10 ಗಂಟೆ 10:30ವರೆಗೂ ನಾವು ಟೆರೆಸ್ ಮೇಲೇ ಇದ್ವಿ, ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು. ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಲತಾ ಅತ್ತೆ ಬಂದು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ರು. ಸರಿ ಎಲ್ಲರೂ ಕೂಡ ಅಲ್ಲೇ ತಿಂಡಿಗೆ ಬನ್ನಿ ಅಂತ ಹೇಳಿದರು. ಎಲ್ಲರೂ ಕೂಡ ಕೆಳಗಡೆ ಹೋಗಿದ್ವಿ. ಮಮ್ಮಿ ಏನ್ ಬೇಕು ಮಮ್ಮಿಗೆ? ಗಮನ್ಸಾಯ್ತಾ? ನೀರು ಇದು ಕಲ್ಸ್ಕೊಟ್ಬಿಟ್ಟಿದ್ದೀನಿ.
ಸೊ ಎಲ್ಲರೂ ಕೂತ್ಕೊಂಡು ಬಿರಿಯಾನಿ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನಮ್ಮ ಲತಾ ಅತ್ತೆ ಸಖತ್ತಾಗಿ ಮಾಡಿದರು. ಹಾಗೆಯೇ ಎಲ್ಲರೂ ಒಟ್ಟಿಗೆ ಇದ್ವಲ್ಲ, ಒಂದು ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಟಗರು ಪಲ್ಯ ಮೂವಿ ಇದೆ ಅಂತ ಹೇಳಿದ್ರು. ಸೊ ಯಾರೂ ಕೂಡ ನೋಡಿರಲಿಲ್ಲ ಆ ಒಂದು ಮೂವಿನ. ಸೊ ಎಲ್ಲರೂ ಕೂತ್ಕೊಂಡು ಆ ಒಂದು ಮೂವಿನ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ಹಾಗೆಯೇ ಇವಾಗ ನಾನು, ನಮ್ಮ ರಕ್ಷು, ಆಮೇಲೆ ನಮ್ಮ ಮಂಜು ಆಂಟಿ ಎಲ್ಲರೂ ಕೂಡ ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಚಿಕ್ಕಮ್ಮ ಏನೋ ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತಂತೆ ಅಂದ್ಬಿಟ್ಟು, ಆಮೇಲೆ ನಾನು ಕೂಡ ಅಲ್ಲೇ ಇದ್ದೆ ಅಲ್ವಾ, ಸರಿ ಅಂತ ನಾನು ಕೂಡ ಹೊರಡೋಣ ಅಂದ್ಕೊಂಡೆ. ಮತ್ತು ಜೀವನ್ಗೆ ಕೂಡ ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೆ ಸಂಜೆ ಮೇಲೆ ಬರೋದಕ್ಕೆ, ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ. ಅಷ್ಟೊತ್ತಿಗೆ ನಾವು ಕೂಡ ಮಲ್ಲೇಶ್ವರಂಗೆ ಹೋಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ. ಹಾಗೆಯೇ ಜೀವನ್ ಇವತ್ತು ಬೆಳಗ್ಗೆಯಿಂದ ಒಂದು 3 ಸರಿ ಕ್ಯೂರಿಂಗ್ ಎಲ್ಲ ಮಾಡಬೇಕಲ್ವ ಮನೆ ಹತ್ರ ಹೋಗಿ. ಸೊ ಅದನ್ನೆಲ್ಲ ಮಾಡಿ ಆಮೇಲೆ ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಓಕೆ ಫೈನ್ ಅಂತ ಅಂದ್ಕೊಂಡೆ. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಪಿಕ್ಚರ್ ನೋಡ್ಕೊಂಡು ಕುತ್ಕೊಂಡಿದ್ವಿ. ಈ ಟಗರು ಪಲ್ಯ ಫಿಲಮ್ ನೋಡಿದ್ವಿ. ಚೆನ್ನಾಗಿತ್ತು, ಒಂಥರ ಕಾಮಿಡಿ ಸಖತ್ತಾಗಿತ್ತು ಅಂತ ಹೇಳ್ಬೋದು. ದೆನ್ ಅದಾದಮೇಲೆ ಇವಾಗ ನಾನು, ನಮ್ಮ ಚಿಕ್ಕಮ್ಮ, ಆಮೇಲೆ ನಮ್ಮ ರಕ್ಷು ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಜೀವನಿಗೆ ನಾನು ಒಂದು 6 ಗಂಟೆಗೆ ಬನ್ನಿ ಅಂತ ಹೇಳಿದ್ದೀನಿ. ಈಗ ಟೈಮ್ ಆಗಲೇ 4:30 ಆಗಿದೆ. ನೋಡೋಣ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸಂಜೆ ಮನೆಗೆ ಹೊರಡಬೇಕು, ಬಿಕಾಸ್ ನಾಳೆ ಕ್ಯೂರಿಂಗ್ ಎಲ್ಲ ಮಾಡಬೇಕು, ಮತ್ತು ಇಲ್ಲಿದ್ದರೆ ಆಗೋಲ್ಲ. ಇನ್ನು ಮಂಗಳವಾರ ಏನೋ ನಮ್ಮ ಚಿಕ್ಕಮ್ಮನೇ ಅಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಹೀಗೆ ಇಲ್ಲ ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಸೊ ಈಗ ಅವ್ರು ಬಂದಮೇಲೆ ರೆಡಿಯಾಗಿ ಹೊರಡಬೇಕು ಇಷ್ಟೇ. ಸೊ ಈ ರೀತಿಯಾಗಿತ್ತು. ಮತ್ತು ನಾನೇನು ಜಾಸ್ತಿ ಬ್ಲಾಗ್ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ ಅಷ್ಟೇ. ನಮ್ಮ ಅಜ್ಜಿ ಇಲ್ಲ ಅಂದ್ಕೊತೀನಿ, ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ. ಬಾಗಿಲು ಓಪನ್ ಮಾಡ್ತಾಯಿಲ್ಲ, ನೋಡೋಣ ಬರ್ತಾರೆ ಇನ್ನೇನು. ಕೆಳಗಡೆ ಹೇಳಬೇಕು ಕೀತು ಪಪ್ಪ ಅದನ್ನು ನಾಟಾಡ್ತಾ ಇತ್ತು. ಅದ್ರ ಬೆಳ್ಳು ವೈಟ್ ಇದೆ ನೋಡು, ಒಂದು ಕಾಲೇ ಇಲ್ಲ ಈ ಕಡೆ ಅಂಬುಟ್ಟು. ಡೋಂಟ್ ವರಿ, ಯು ಲೀವ್. ಇದು ಕ್ಲೀನೇ ಮಾಡಿಲ್ಲ. ಅದು ಕ್ಲೀನ್ ಮಾಡ್ಬಾರ್ದು ಹಂಗೆ. ಇದು ಏನು ಚೆನ್ನಾಗಿ ಜೋಕಾಲಿ ಆಗ್ತೈತೆ ನೋಡಿ ಕೆಳಗಡೆ. ಹಾಂ, ಜೋಕಾಲಿ ಇದು ಬಳೆ ನೇತಾಕ್ಬಿಟ್ರೆ ಇಲ್ಲ ಡಾಕ್ಟರ್ ನಿನ್ನೆ. ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಮ್ಮ ಚಿಕ್ಕಮ್ಮ ಆಮೇಲೆ ನಮ್ಮ ಶಶು ಕೂಡ ಬರ್ತೀನಿ ಮಲ್ಲೇಶ್ವರಂಗೆ. ನಾನು ಕೂತ್ಕೊಂಡು ಮನೇಲಿ ಏನು ಮಾಡಲಿ, ಒಬ್ಬನೇ ಬೇಜಾರಾಗುತ್ತೆ, ನಾನು ಕೂಡ ಬರ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂತ ನಾನು, ನಮ್ಮ ರಕ್ಷು, ಶಶು ಆಮೇಲೆ ನಮ್ಮ ಮಂಜು ಆಂಟಿ 4 ಜನ ಕೂಡ ಹೊರಡ್ತಾ ಇದ್ದೀವಿ. ಅದಂಗೆ ಬಂದ್ಬಿಡಲ್ಲ. ಸೊ ನಾವೆಲ್ಲರೂ ಕೂಡ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಇವಾಗ ಹೋಗಿ ಏನಪ್ಪ ಶಾಪಿಂಗ್ ಮಾಡೋದು ಅಂತ ಅಂದ್ಕೊತಾ ಇದ್ವಿ. ಬಟ್ ಎನಿಯಾವ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ರಶ್ ಇರ್ತಾರೆ ಮಲ್ಲೇಶ್ವರಂ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಪರವಾಗಿಲ್ಲ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ನೋಡೋಣ ಅಲ್ಲಿ ಯಾವ ರೀತಿ ನಮಗೆ ಬಟ್ಟೆಗಳು ಸೆಲೆಕ್ಟ್ ಆಗುತ್ತೆ, ನಾವು ಏನೆಲ್ಲ ತೊಗೊಳ್ತೀವಿ ಅನ್ನೋದನ್ನು. ಇವಾಗ ನಾವು KC ಜನರಲ್ ಹತ್ರ ಇಳ್ಕೊಂಡು ಅಲ್ಲಿಂದ ಒಂದು ಸ್ವಲ್ಪ ಬೈ ವಾಕ್ ಹೋದ್ವಿ. ಅದಾದಮೇಲೆ ಅಲ್ಲಿ ನಮ್ಮ ರಕ್ಷು ಒಂದು ಶಾಪಲ್ಲಿ ಶಾಪಿಂಗ್ ಮಾಡಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು ಡ್ರೆಸ್ ಎಲ್ಲ ಅಂತ ಹೇಳಿದ್ಲು. ಸರಿ ಆಯಿತು, ಅಲ್ಲಿ ಹೋಗಿ ಒಮ್ಮೆ ನೋಡೋಣ, ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಶಾಪ್ ನೇಮ್ ಎಲ್ಲ ನಾನು ನೋಡ್ಕೊಳ್ಳಿಲ್ಲ. KC ಜನರಲ್ ಹಾಸ್ಪಿಟ್ಲಿಂದ ಬಂದುಬಿಟ್ಟು ಸ್ಟ್ರೈಟ್ ಬಂದು ದೆನ್ ಅದಾದಮೇಲೆ ಲೆಫ್ಟ್ ತೊಗೋಬೇಕು. ಸೊ ಅಲ್ಲಿನೇ ನಿಯರ್ ಬೈ ಶಾಪೇ ಇರೋದು. ಸ್ಲಿಪ್ಪರ್ ಶಾಪ್ ಪಕ್ಕದಲ್ಲಿ ಇರೋದು ಈ ಒಂದು ಶಾಪ್. ನಾನು ಶಾಪ್ ನೇಮ್ ನೋಡ್ಕೊಳ್ಳಿಲ್ಲ, ಬಟ್ ಕಲೆಕ್ಷನ್ಸ್ ಅದು ತುಂಬಾ ಚೆನ್ನಾಗಿತ್ತು. ಇವಾಗ ಒಂದಷ್ಟು ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ಬೋದು. ನಾವು ಬಂದುಬಿಟ್ಟು ನಾಯ್ರಾ ಕಟಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇವಾಗೆಲ್ಲ ತುಂಬಾ ಟ್ರೆಂಡ್ ಅಲ್ವಾ ಅದು, ಆಲಿಯಾ ಕಟಿಂಗ್ ಅಂತ ಕೂಡ ಹೇಳ್ತಾರೆ. ಸೊ ನಮ್ಮ ಚಿಕ್ಕಮ್ಮ ನೋಡ್ತಾ ಇದ್ದಾರೆ ಆ ಒಂದು ಡ್ರೆಸ್ ತೊಗೊಳೋದಕ್ಕೆ. ಸೊ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಕೂಡ ಈ ಒಂದು ಡ್ರೆಸ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇದರಲ್ಲಿ ತುಂಬಾ ಕಲರ್ ವೆರೈಟಿ ಆಪ್ಷನ್ಸ್ ಕೂಡ ನಮಗೆ ಸಿಗುತ್ತೆ. ನನಗೂ ಕೂಡ ಅನ್ನಿಸ್ತಾ ಇತ್ತು ಈ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಬಟ್ ರೀಸೆಂಟಾಗಿ ನಾನು ಶಾಪಿಂಗ್ ಮಾಡಿರೋದ್ರಿಂದ ಮತ್ತೇನು ಬೇಡ ಬಿಡು, ಇನ್ನೇಂತಕ್ಕೆ ಪದೇ ಪದೇ ಶಾಪಿಂಗ್ ಮಾಡಿಕೊಂಡು ಜಾಸ್ತಿ ಬಟ್ಟೆಗಳನ್ನ ತೊಗೊಳ್ಬೇಕು ಅನ್ನೋ ಥರ ಆಗಿತ್ತು. ಬಟ್ ಎನಿಯಾವ್ ಹೆಣ್ಮಕ್ಳು ಅಂತ ಅಂದಮೇಲೆ ನಮ್ಮ ಕಣ್ಣು ಸುಮ್ಮನೆ ಇರುತ್ತಾ, ಏನಾದರೂ ಒಂದೊಂದು ಶಾಪಿಂಗ್ ಮಾಡೇ ಮಾಡ್ತೀವಿ. ಅದರಲ್ಲೂ ಕೂಡ ಮಲ್ಲೇಶ್ವರಂಗೆ ಹೋದ್ಮೇಲೆ ಖಾಲಿ ಕೈಯಲ್ಲಂತೂ ಬರೋ ಮಾತೇ ಇಲ್ಲ, ಅದು ಯಾರೇ ಆಗಿರ್ಬೋದು. ನಾನು ಕೂಡ ಒಂದಷ್ಟು ಡ್ರೆಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಈ ರೀತಿ ಫಂಕ್ಷನ್ ವೇರ್ಗೆಲ್ಲ ಏನು ಬೇಕಾಗಿರಲಿಲ್ಲ, ಅವೆಲ್ಲ ಇತ್ತು. ನನಗೇನಂತಂದರೆ ಈ ಟಾಪ್ಸು ಟೀ ಶರ್ಟ್ಸ್ ಈ ರೀತಿಯಾಗಿ ಬೇಕಾಗಿತ್ತು. ಸೊ ಅದನ್ನು ನೋಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಲ್ವಾ ಡ್ರೆಸ್ಗಳೆಲ್ಲ, ಅವ್ರು ಹೇಳಿದ ಪ್ರೈಸ್ ಬಂದುಬಿಟ್ಟು 700-750 ಅಂತ. ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು.
ನನಗಂತೂ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಕೂಡ ಈ ಒಂದು ಡ್ರೆಸ್ ಅಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ನನ್ನ ಹತ್ರ ಯಾವುದೂ ಕೂಡ ವೈಟ್ ಡ್ರೆಸ್ ಇರಲಿಲ್ಲ. ಹಾಗೆಯೇ ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ಇರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವೆಲ್ಲಾದರೂ ಹೊರಗಡೆ ಫಂಕ್ಷನ್ಗಳಿಗಾಗಿರ್ಬೋದು ಅಥವಾ ಸಿಂಪಲ್ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರ್ಬೋದು, ನಾವು ಇದನ್ನು ತೊಗೊಳ್ಬೋದು. ಇಲ್ಲಂತೂ ಕಲೆಕ್ಷನ್ ಸಖತ್ತಾಗಿತ್ತು. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಶಾಪ್ ನೇಮ್ನ ನಾನು ತೊಗೊಂಡಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ನನಗಂತೂ ನೆಕ್ಸ್ಟ್ ಟೈಮ್ ಹೋಗಿ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಶಾಪ್ ನೋಡ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ನಾನೇನಾದರೂ ಹೋದರೆ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ನೀವು ಕೂಡ ಇನ್ ಕೇಸ್ ಏನಾದರೂ ಹೋದರೆ ಒಂದು ಸರಿ ಹೋಗಿ ಚೆಕ್ಔಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದೆಲ್ಲ ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದೆಲ್ಲ ಅವರು 850 900 ಈ ರೀತಿಯಾಗಿ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬಾ ಗ್ರ್ಯಾಂಡಾಗಿ ಕೂಡ ಇತ್ತು. ಸೊ ನಾವೇನು ಡ್ರೆಸ್ ನೋಡ್ತಾ ಇದ್ವಿ ಅಲ್ಲಿ ನಮ್ಮ ಚಿಕ್ಕಮ್ಮನ ಸೈಜ್ ಇರಲಿಲ್ಲ, ಹಾಗಾಗಿ ನಾವು ಅಲ್ಲಿ ಏನೂ ಪರ್ಚೇಸ್ ಮಾಡಲಿಲ್ಲ. ಮತ್ತು ನಾನೇನು ಇವಾಗ ಡ್ರೆಸ್ ಮೆಟೀರಿಯಲ್ ಅದೆಲ್ಲ ತೊಗೊಳ್ಬೇಕು ಅನ್ನೋದು ಇರಲಿಲ್ಲ. ಸೊ ನಾನು ಕೂಡ ಏನೂ ಅಲ್ಲಿ ಶಾಪಲ್ಲಿ ಪರ್ಚೇಸ್ ಮಾಡಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಹೋದಾಗ ಪರ್ಚೇಸ್ ಮಾಡ್ತೀನಿ ಖಂಡಿತವಾಗ್ಲೂ. ಹಾಗೆಯೇ ಹೀಗೆ ನಡ್ಕೊಂಡು ಬರೋವಾಗ ನಾವು ಈ ಒಂದು ಸ್ವೆಟ್ ಟಿ ಶರ್ಟ್ನ ನೋಡಿದ್ವಿ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಹತ್ತಿರ ಬಂದು ನೋಡಿದಾಗ ಅಷ್ಟೇನು ಮೆಟೀರಿಯಲ್ ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸೊ ನಮಗೂ ಕೂಡ ಏನು ಅಷ್ಟಾಗಿ ಇಷ್ಟ ಆಗಲಿಲ್ಲ. 150 ರುಪೀಸ್ ಏನೋ ಹೇಳ್ತಾಯಿದ್ರು. ಬಟ್ ಏನಂತ ಅಂದರೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಕೊಳೆ ಆದಂಗಿತ್ತು. ನನಗೆ ಆ ರೀತಿ ಎಲ್ಲ ತೊಗೊಳ್ಬೇಕು ಅಂದರೆ ಇಷ್ಟ ಆಗಲ್ಲ. ಬಟ್ ನಮ್ಮ ರಕ್ಷು ಕೂಡ ನೋಡಿದ್ಲು ಒಂದೆರಡು ಟಾಪ್ಸ್ಗಳನ್ನ. ಬಟ್ ಅವಳಿಗೂ ಕೂಡ ಆಮೇಲೆ ಇಷ್ಟ ಆಗಲಿಲ್ಲ. ಸರಿ ಬೇಡ ಬಿಡು, ಮುಂದೆ ನೋಡೋಣ, ಇನ್ನಷ್ಟು ಜಾಸ್ತಿ ಕಲೆಕ್ಷನ್ಸೇ ಸಿಗುತ್ತೆ ಮಲ್ಲೇಶ್ವರಮ್ಗೆ ಬಂದಿದ್ದೀವಿ ಅಂದಮೇಲೆ ಅಂತ ಅಂದ್ಕೊಂಡು ನಾವು ಕೂಡ ಮುಂದೆ ಹೋದ್ವಿ. ಹೀಗೆ ನೋಡ್ತಾ ನೋಡ್ತಾ ಟೈಮ್ ಆಗಲೇ 6:30 ಆಗೋಗ್ಬಿಟ್ಟಿತ್ತು. ಹೀಗೆ ಆನ್ ದ ವೇ ಬರ್ತಾ ನನಗೆ ಈ ಒಂದು ಸ್ಲಿಂಗ್ ಬ್ಯಾಗ್ ತುಂಬಾ ಇಷ್ಟ ಆಯಿತು. ಇವಾಗಂತೂ ಎಲ್ಲ ಕಡೆ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಮಲ್ಲೇಶ್ವರಂ, ಜಯನಗರ್ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲೋದ್ರೂ ಕೂಡ ಈ ರೀತಿ ಬ್ಯಾಗ್ಗಳನ್ನೆಲ್ಲ ನಾವು ನೋಡ್ಬೋದು. ಸೊ ಕೇಳಿದೆ, ಪ್ರೈಸ್ ಬಂದ್ಬಿಟ್ಟು ಅವ್ರು 250 ಹೇಳಿದ್ರು. ನಾನು ಚಿಕ್ಕಪೇಟೆನಲ್ಲಿ ಒಂದ್ಸರಿ ಕೇಳಿದಾಗ ಅವ್ರು ಒಂದು ಸ್ವಲ್ಪ ಕಡಿಮೆನೇ ಹೇಳಿದರು, 200 ಈ ರೀತಿಯಾಗಿ. ಬಟ್ ಅವ್ರು ಕಡಿಮೆ ಕೂಡ ಮಾಡ್ಕೊಳ್ತೀನಿ 180 ಆ ಥರ ಹೇಳಿದರು. ಬಟ್ ಇಲ್ಲೊಂದು ಸ್ವಲ್ಪ ಜಾಸ್ತಿನೇ ಹೇಳ್ತಾ ಇದ್ರಲ್ಲ, ಮತ್ತು ನಾನು ಇನ್ನೇನು ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದು ಸರಿ ಯಾವಾಗಾದ್ರೂ ಚಿಕ್ಕಪೇಟೆ ಕಡೆ ಹೋದರೆ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಅದೇ. ಇವಾಗ ನಾವು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ.
ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ ಕೂಡ ಅಂತ ಅಂದ್ಕೊಂಡು ನಮ್ಮ ಚಿಕ್ಕಮ್ಮನ ಅಲ್ಲೇ ಕರ್ಕೊಂಡು ಹೋಗೋಣ ಅಂತ ನಾನು ನಮ್ಮ ರಕ್ಷು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೀಗೆ ಆನ್ ದ ವೇ ಹೋಗ್ತಾ ಅಲ್ಲಿ ನಿಯರ್ ಬೈ ಶಾಪ್ಸ್ ಎಲ್ಲ ಇರುತ್ತೆ ಅಲ್ವಾ, ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ಹಾಗೆ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಮಲ್ಲಿ ಸಂಡೇ ಅಂತೂ ನಿಜವಾಗ್ಲೂ ಲೈಕ್ ಒಂಚೂರು ಕೂಡ ಜಾಗನೇ ಇರಲ್ಲ ನಡೆಯೋದಕ್ಕೆ. ನಾವೇ ಜಾಗ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಅಷ್ಟು ಜನ ಹೆಣ್ಮಕ್ಳು, ಬರೀ ನೋಡ್ಬೋದು ನೀವೇ, ಬರೀ ಹೆಣ್ಮಕ್ಳೇ ಇರೋದು, ತುಂಬ ಕಡಿಮೆ ಗಂಡು ಮಕ್ಕಳು ಇರೋದು ಅಂತ ನೋಡಬೇಕು ಅಂದರೆ. ಹಾಗೆಯೇ ಇವಾಗ ನಾನು ಕೂಡ ನೈಟ್ ಪ್ಯಾಂಟ್ ನೋಡೋಣ ಅಂತ ಅಂದ್ಕೊಂಡು ನೋಡಿದೆ. ನನಗೇನೋ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ, ಸರಿ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಹೀಗೆ ಹೆಣ್ಮಕ್ಳು ಅಂದಮೇಲೆ ಇದ್ದೇ ಇರುತ್ತೆ ಅಲ್ವಾ, ಆ ಕಡೆ ಈ ಕಡೆ ಕಣ್ಣು ಹಾಯಿಸ್ಕೊಂಡು ಹೋಗ್ತಾನೆ ಇರಬೇಕು. ನಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಕಡೆ ನಿಂತ್ಕೊಂಡ್ರೆ ಮತ್ತು ಅಲ್ಲಿ ಫುಲ್ ಕಾಸು ಚೌರಾನೇ ಆಗೋಗ್ಬಿಡುತ್ತೆ. ಸೊ ಒಂದು ಸ್ವಲ್ಪ ನಾನು ಅದೇ ರೀತಿಯಾಗಿಯೇ ನೋಡೋಣ ಒಂದಷ್ಟು ಕಲೆಕ್ಷನ್ಸ್ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾನೆ ಇದ್ದೆ. ಹಾಗೆಯೇ ಒಂದಷ್ಟು ಟಾಪ್ಸ್ ನೋಡೋಣ ಅಂತ ಅಂದ್ಕೊಂಡು ಇಲ್ಲಿ ನಿಂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಬಟ್ ಏನಂತ ಅಂದರೆ ನಮ್ಮ ಚಿಕ್ಕಮ್ಮನಿಗೆ ಸೈಜ್ ಸಿಗಲಿಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಮುಂದೆ ಹೋದ್ವಿ. ಮತ್ತು ಅಲ್ಲಿ ಕಲೆಕ್ಷನ್ಸ್ ಕೂಡ ಅವರೇನು ಅಷ್ಟಾಗಿ ತೋರಿಸ್ತಾ ಇರಲಿಲ್ಲ. ನಾರ್ಮಲಾಗಿ ಎಲ್ಲ ಕಡೆ ಯಾವ ರೀತಿ ಇತ್ತೋ ಅದೇ ರೀತಿಯಾಗೇ ಇತ್ತು. ಬಟ್ ಏನಂದರೆ ಜಾರ್ಜೆಟ್ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು ಬಟ್ಟೆ ಕ್ವಾಲಿಟಿ ಅಂತೂ. ಆಮೇಲೆ ಅವ್ರ ಪ್ರೈಸ್ ಬಂದ್ಬಿಟ್ಟು 350 450 ಈ ರೀತಿಯಾಗಿ ಹೇಳ್ತಾಯಿದ್ರು. ಹಾಗೆಯೇ ಇವಾಗ ನಾವು ಮುಂಚೆನೇ ಹೇಳಿದಾಗೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದಿದ್ದು. ನಾನು ಯಾವತ್ತೂ ಕೂಡ ಹೋಗಿರಲಿಲ್ಲ. ನನ್ನ ತಂಗಿ ಹೇಳ್ತಿದ್ಲು ಅಷ್ಟೇ, ಸೊ ಅಲ್ಲಿ ಹೋಗು ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ ಅಂತ ಅಂದ್ಕೊಂಡು. ನಾನಂತೂ ತುಂಬಾ ರೇರ್, ಈ ರೀತಿ ಒಬ್ಬಳೇ ಎಲ್ಲ ನಾನು ಯಾವತ್ತೂ ಬರೋಲ್ಲ. ಬಂದರೆ ನನ್ನ ತಂಗಿ ಜೊತೆ ಬರ್ತಾಯಿದ್ದೆ, ಇಲ್ಲ ಅಂತ ಅಂದರೆ ಇವಾಗ ನಮ್ಮ ಚಿಕ್ಕಮ್ಮನ ಜೊತೆ ಬಂದಿದ್ದೀನಿ ಅಷ್ಟೇ. ನನ್ನ ತಂಗಿ ಜೊತೆ ಬಂದರೆ ಯೂಶ್ವಲಾಗಿ ಅವಳೇ ಎಲ್ಲಾದರೂ ಶಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ, ಅವಳೇ ಕರ್ಕೊಂಡು ಹೋಗ್ತಾಯಿದ್ಲು. ನಿಜವಾಗ್ಲೂ ನಾನು ಈ ರೀತಿ ಶಾಪಿಂಗ್ ಎಲ್ಲ ಬಂದಾಗ ನನ್ನ ತಂಗಿನಂತೂ ಸಖತ್ ಮಿಸ್ ಮಾಡ್ಕೊಳ್ತೀನಿ. ಬಿಕಾಸ್ ನನ್ನ ಶಾಪಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು ನನ್ನ ತಂಗಿ. ಯೂಶ್ವಲಾಗಿ ನಾನು ಜೀವನ ಜೊತೆ ಹೋಗೋದು ತುಂಬ ಕಡಿಮೆ, ಹೋದರೆ ನನ್ನ ತಂಗಿ ಜೊತೆನೇ ಜಾಸ್ತಿ ಹೋಗ್ತಾ ಇದ್ದಿತ್ತು. ಬಟ್ ಮದುವೆ ಆದಮೇಲೆ ಅಂತೂ ತುಂಬಾ ಕಡಿಮೆನೇ ಆಗೋಗ್ಬಿಟ್ಟಿದೆ. ನಾವಿಬ್ಬರು ಶಾಪಿಂಗೇ ಹೋಗೇ ಇಲ್ಲ ಅಂತ ಹೇಳ್ಬೋದು. ಹಾಗೆಯೇ ಇವಾಗ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಥವಾ ಟೆಕ್ಸ್ಟೈಲ್ಸ್ ಈ ರೀತಿ ಬಂದಿದ್ವಿ. ಅಲ್ಲಿ ನಾನೇನು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಿಲ್ಲ. ಬಿಕಾಸ್ ಅವ್ರು ಹೇಳಿದ್ರು ವಿಡಿಯೋ ಕ್ಲಿಪ್ಪಿಂಗ್ ಏನು ತೊಗೊಳಂಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಲ್ಲೇನು ವಿಡಿಯೋ ಮಾಡಲಿಲ್ಲ. ಬಟ್ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ. ಇವಾಗ ಆನ್ ದ ವೇ ಬರ್ತಾ ಅವತ್ತು ಹನುಮಾನ್ ಜಯಂತಿ ಕೂಡ ಆಗಿತ್ತು ಅಲ್ವಾ. ಸೊ ಹೀಗೆ ನಮಗೆ ಹನುಮಾನ್ ಕೂಡ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು. ಹಾಗೆಯೇ ಅಲ್ಲಿ ಶಿವಪುಷ್ಪ ಅಂತ ಅಂದ್ಬಿಟ್ಟು ಹೂವು ಹೇಳ್ತಾರೆ ಗೊತ್ತಾ, ಅದ್ರದ್ದು ಮರ ಇತ್ತು. ನಾನು ನಿಜ ಯಾವತ್ತೂ ಕೂಡ ನೋಡಿರಲಿಲ್ಲ. ಆನ್ ದ ವೇ ಬರ್ತಾ ಹಾಗೆ ನೋಡಿದ್ನಲ್ಲ, ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ. ನಿಮ್ಮಲ್ಲಿ ಯಾರಾದರೂ ನೋಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕೈಗೆ ಸಿಗೋ ಥರ ಅದ್ರದ್ದು ಹೂವು ಕೂಡ ಇತ್ತು. ಹಾಗಾಗಿ ಅದನ್ನು ಕಿತ್ಕೊಂಡೆ. ಅದು ಇನ್ನೂ ಅರಳಿರಲಿಲ್ಲ, ಇನ್ನೂ ಮೊಗ್ಗು ಥರನೇ ಇತ್ತು. ಸೊ ನನಗಂತೂ ಫಸ್ಟ್ ಟೈಮ್ ನಾನು ಈ ಒಂದು ಮರನ ನೋಡಿದ್ದು. ಹೂವು ಅಂತೂ ನಾನು ನೋಡಿದ್ದೆ. ಮಾಡಿದ್ದಾಯಿತು. ಇವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ KC ಜನರಲ್ ಹತ್ರ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇರೋದು. ಹಾಗೆಯೇ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ಗೆ ಹೋಗಿದ್ವಿ. ಬಟ್ ಅಲ್ಲಿ ಏನು ಅಂದರೆ ನಾನು ಕೂಡ ಶಾಪಿಂಗ್ ಮಾಡಿದ್ದೆ. ಬಟ್ ಅಲ್ಲಿ ಯಾವುದು ಕೂಡ ನನಗೆ ಟ್ರಯಲ್ ಮಾಡಿದ್ಮೇಲೆ ಸೆಟ್ ಆಗಲಿಲ್ಲ. ಸೊ ಬೇಡ ಅಂತ ವಾಪಸ್ ಇಟ್ಬಿಟ್ಟು ಬಂದೆ. ಹಾಗೆಯೇ ಇವಾಗ ಅವರೆಲ್ಲರೂ ಬರ್ತಾ ಇದ್ದಾರೆ. ಇವಾಗ ಮನೆಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗ್ಬೋದು. ಜೀವನ್ಗೆ ಬರೋದಕ್ಕೆ ಹೇಳಿದ್ದೀನಿ, ಬಂದ್ಬಿಟ್ಟು ಕರ್ಕೊಂಡೋಗಿ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಅವ್ರು ಬೇಗ ಬಂದರೆ ಹೋಗೋದು, ಬಂದಿಲ್ಲ ಅಂತ ಅಂದರೆ ಯೋಚನೆ ಮಾಡ್ತೀನಿ ನಾಳೆ ಬೆಳಗ್ಗೆ ಹೋಗೋದು ಏನು ಅಂತ. ಸದ್ಯಕ್ಕೆ ಇವಾಗ ಮನೆಗೆ ಹೋಗೋದು. ಶಾಪಿಂಗ್ ಎಲ್ಲ ಮುಗೀತು ಈಗ ಸದ್ಯಕ್ಕೆ. ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ. ಬಟ್ ಏನು ಜಾಸ್ತಿ ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು. ನೋಡೋಣ, ಸಾಕು ಸದ್ಯಕ್ಕೆ. ಶಾಪಿಂಗ್ ಬೇಡ ಅಂದ್ಕೊಂಡೇ ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀನಿ. ಸ್ವಲ್ಪನೇ, ಅಂದರೆ ಜಾಸ್ತಿ ಅಂತ ಇಲ್ಲ. ನೋಡೋಣ, ಮನೆಗೆ ಒಂದಲ್ಲಿ ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ. ನಾವು ಶಾಪಿಂಗೆಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಬಸ್ ಕೂಡ ಮಿಸ್ ಆಯಿತು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ. ನಮಗೆ ಕುರುಬ್ರಳ್ಳಿಗೆ ಬಸ್ ಸಿಗುತ್ತಾ ಇಲ್ವಾ ನೆಕ್ಸ್ಟು ಅಂತ ಗೊತ್ತಿರಲಿಲ್ಲ. ಬಟ್ ಶಂಕರ ಮಠಗಂತೂ ಸಿಗುತ್ತೆ ಅಂತ ಗೊತ್ತಿತ್ತು. ಬಟ್ ಏನಂದರೆ ಕುರುಬ್ರಳ್ಳಿಗೆ ಸಿಗೋ ಬಸ್ಸು ಜಸ್ಟ್ ಮಿಸ್ ಆಯಿತು ಅಂತ ಹೇಳ್ಬೋದು. ಇಲ್ಲ ಅಂತ ಅಂದಿದ್ರೆ ನಾವು ಅದೇ ಬಸ್ಸಲ್ಲೇ ಹೋಗ್ಬೋದಾಗಿತ್ತು. ಆದ್ರೂ ಕೂಡ ಓಡ್ಕೊಂಡು ಬಂದ್ವಿ, ಬಟ್ ಬಸ್ ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಈ ರೀತಿಯಾಗಿ ಆಯಿತು. ಇನ್ನೇಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 15-20 ನಿಮಿಷನೇ ಆಯಿತು ಬಸ್ ಬರೋ ಅಷ್ಟೊತ್ತಿಗೆ. ಹೀಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆಮೇಲೆ ಬಸ್ ಕೂಡ ಬಂತು. ಇವಾಗ
ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ಆಗಲೇ 9:15 ಆಗಿತ್ತು. ನಡ್ಕೊಂಡು ಹೋಗೋವಾಗ ನನಗೆ ಈ ಒಂದು ಬಿಲ್ಡಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ಇವರು ನೋಡ್ಬೋದು ಬಾಲ್ಕನಿನಲ್ಲಿ ಒಂಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಡಿಯೋನಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗಲಿಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಇವಾಗ ಮನೆಗೆ ಬಂದಮೇಲೆ ನಮ್ಮ ಉಷಾಕ, ಶಿವಮಾಮ ಮತ್ತು ಶಿಶಿರ್ ಕೂಡ ಬಂದಿದ್ದರು. ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಈಗ ನೋಡ್ಬೋದು ನನ್ನ ಗಂಡ ಬರಲ್ಲ ಅಂತ ಹೇಳ್ಬಿಟ್ಟು ಇವನ್ ಅವರು ಕೂಡ ಬಂದಿದ್ದಾರೆ. ನನಗಂತೂ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಬಂದೆ, ಇವ್ರು ಏನಪ್ಪ ಬರಲ್ಲ ಅಂತ ಹೇಳಿದ್ದಾರೆ, ಇನ್ನು ನಾನು ಬೆಳಗ್ಗೆ ಹೋಗಬೇಕಾಗತ್ತೆ, ಇನ್ನು ಇಷ್ಟೊತ್ತಲ್ಲಿ ಹೊರಡ್ತೀನಿ ಅಂದರೆ ನಮ್ಮ ತಾತನೂ ಕೂಡ ಕಳಿಸಲ್ಲ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡೆ ಬಂದೆ. ನೋಡೋಣ ಹೇಗಾಗುತ್ತೋ ಏನೋ ಅಂತ ಅಂದ್ಬಿಟ್ಟು. ಹಾಗೆಯೇ ಇವಾಗ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅದನ್ನು ಕೂಡ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಎಲ್ಲರೂ ಏನೇನು ಶಾಪಿಂಗ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕೆ ಆಗಲಿಲ್ಲ. ನಮ್ಮ ಚಿಕ್ಕಮ್ಮ ಉಷಾಕಂಗೆ ತೋರಿಸೋವಾಗ ನಾನು ಹಾಗೆ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಇಷ್ಟೇ ಫ್ರೆಂಡ್ಸ್, ನಾನು ತುಂಬ ಸಿಂಪಲಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಚಿಕ್ಕಮ್ಮನೇ ಜಾಸ್ತಿ ಬರ್ತಾರೆ ರಕ್ಷು ಮನೇಲಿರೋದು ಯಾವ್ದಾದ್ರು ಒಂದು ಪ್ಯಾಂಟ್ ಕಿತ್ತಾಕೊಳ್ಳೋದಲ್ವಾ ಇಟ್ಕೊಳ್ರಿ ಆ ಕಡೆ ಮಂಜುಣ್ಣ. ಸೊ ನಾವು ಏನೆಲ್ಲ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಹಾಗೆಯೇ ವೆಂಕಟೇಶ್ವರ ಟೆಕ್ಸ್ಟೈಲ್ಸಲ್ಲಿ ಏನು ಪರ್ಚೇಸ್ ಮಾಡಿದ್ವಿ ಅದನ್ನೆಲ್ಲ ಹಾಗೆ ಮನೆಯವ್ರಿಗೆಲ್ಲ ತೋರಿಸಿದ್ವಿ. ಸೊ ಒಂದಷ್ಟು ಬಟ್ಟೆಗಳೆಲ್ಲ ತುಂಬಾ ಇಷ್ಟ ಆಯಿತು. ಹಾಗೆಯೇ ನನಗೂ ಕೂಡ ಸೈಜ್ ಆಗುತ್ತಾ ಇಲ್ವಾ ಅಂತ ನಾನು ಕೂಡ ಡ್ರೆಸ್ನ ವೇರ್ ಮಾಡಿಬಿಟ್ಟು ನೋಡಿದೆ. ನಾನು ಸಿಂಪಲ್ಲಾಗಿ ಒಂದು 3 ಟಿ ಶರ್ಟ್ನ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಒಂದು ಪ್ಯಾಂಟ್ನ ತೊಗೊಂಡು ಬಂದೆ, ಜೀನ್ಸ್ ಪ್ಯಾಂಟ್. ಅದು 200 ರೂಪೀಸ್ ಅಂತ ಹೇಳ್ತಾಯಿದ್ರು. ಹಾಗೆಯೇ ನಾನೊಂದು ಪ್ಯಾಂಟ್, ಆಮೇಲೆ ರಕ್ಷು ಒಂದು ಪ್ಯಾಂಟ್ನ ತೊಗೊಂಡ್ವಿ. ಅಷ್ಟೇ, ನಾನು ಇನ್ನೇನು ಜಾಸ್ತಿ ಶಾಪಿಂಗ್ ಮಾಡೋದಕ್ಕೆ ಹೋಗಲಿಲ್ಲ. ಒಂದು 3 ಟಿ ಶರ್ಟ್, ಒಂದು ಜೀನ್ಸ್ ಪ್ಯಾಂಟ್ ತೊಗೊಂಡು ಬಂದೆ ಅಷ್ಟೇ. ಸೊ ಈ ರೀತಿ ಎಲ್ಲರೂ ಕೂಡ ಆಮೇಲೆ ಬಟ್ಟೆಗಳನ್ನ ಹಾಕ್ಕೊಂಡು ತೋರಿಸಿ ಎಲ್ಲರೂ ಕೂಡ ಇಷ್ಟಪಟ್ಟರು. ದೆನ್ ಅದಾದಮೇಲೆ ಹೀಗೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಬಿಗ್ ಬಾಸ್ ಬರ್ತಾಯಿತ್ತಲ್ಲ, ಬಿಗ್ ಬಾಸ್ ನೋಡ್ತಾಯಿದ್ವಿ. ಆಮೇಲೆ ಊಟ ಕೂಡ ಮಾಡಿಕೊಂಡು ನಮ್ಮ ಶಿವಮಮ್ಮ ಉಷಾಕ ಅವರು ಕೂಡ ಹೊರಟರು. ಅವ್ರು ಹೊರಟಿದ್ದು ಸ್ವಲ್ಪ ಹೊತ್ತಿಗೆ ನಾವು ಕೂಡ ಹೊರಟ್ವಿ. ಬಂದ್ರೆ ಬಿಡು. ಇಲ್ಲಿ ನೋಡ್ಕೊಂಡು ಹೇಳ್ತಾ ಇರ್ತದೆ. ಹೇಳು ಬಾಯ್ ಮಾಡು ಶಿಶಿರ್, ಬಾಯ್. ಬಾಯ್ ಬಾಯ್ ಬಾಯ್, ಗುಡ್ ನೈಟ್.
ಅದು ಹೇಳ್ಕೊಳ್ಳಿ, ಬಟ್ಟೆ ಹೇಳ್ಕೊಳ್ಳಿ, ಲೆಫ್ಟ್ ಸೈಡು ಎಲ್ಲ ಕರಿ ಕಾಣ್ತಾ ಇದ್ದಾರೆ. ಫ್ಲಾಶ್ ಹಾಕು, ಫ್ಲಾಶ್. ಇವಾಗ ಕಾಣಿಸ್ತವ್ರೆ. ಓಕೆ ಫ್ರೆಂಡ್ಸ್, ಬಾಯ್. ಗುಡ್ ನೈಟ್. ಬಾಯ್ ಶಶೋ. ನಮಸ್ಕಾರ ಮಾಡ್ತಾವನೆ. ನಾನು ಕಣ್ಣಿಗೆ ಬಿಡ್ತಾವ. ಓಕೆ ಬಾಯ್. ಓಕೆ ಬಾಯ್ 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 ಬಾಯ್. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.